ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವಂತಹ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಬಿ ನಾಗೇಂದ್ರ ಇಡಿ ಅಧಿಕಾರಿಗಳ ಇಕ್ಕಳದಲ್ಲಿ ಸಿಲುಕೊಂಡಿದ್ದಾರೆ. ಬಹುಕೋಟಿ ಹಗರಣದಲ್ಲಿ ಇಡಿ ಇಕ್ಕಳಕ್ಕೆ ಸಿಲುಕಿದ್ದಾರೆ ಬಿ ನಾಗೇಂದ್ರ. 6 ದಿನಗಳ ಕಾಲ ನಾಗೇಂದ್ರರನ್ನ ಇಡಿ ಕಸ್ಟಡಿಗೆ ನೀಡಿ ನ್ಯಾಯಾಧೀಶರು ಆದೇಶ ಹೊರಡಿಸಿದ್ದಾರೆ. ಜುಲೈ 18ರವರೆಗೆ ಕಸ್ಟಡಿಗೆ ನೀಡಿ ನ್ಯಾಯಮೂರ್ತಿ ಸಂತೋಷ್ ಗಜಾನನ್ ಭಟ್ ಆದೇಶ ಹೊರಡಿಸಿದ್ದಾರೆ. ಇಂದು ಬೆಳ್ಳಂಬೆಳಗ್ಗೆ ನ್ಯಾಯಾಧೀಶರ ಮುಂದೆ ಇಡಿ ಅಧಿಕಾರಿಗಳು ಹಾಜರುಪಡಿಸಿದರು. ಹೆಚ್ಚಿನ ವಿಚಾರಣೆಗೆ 14 ದಿನಗಳವರೆಗೆ ಕಸ್ಟಡಿಗೆ ಕೇಳಿದ್ರು ಅಧಿಕಾರಿಗಳು. ಇದೇ ಸಂದರ್ಭದಲ್ಲಿ ನ್ಯಾಯಾಧೀಶರು 6 ದಿನಗಳವರೆಗೆ ಕಸ್ಟಡಿಗೆ ನೀಡಿ ಆದೇಶ ಹೊರಡಿಸಿದ್ದಾರೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಬಹುದೊಡ್ಡದಾಗಿರುವಂತಹ ಬೆಳವಣಿಗೆ ಆಗಿತ್ತು. ಮಾಜಿ ಸಚಿವರನ್ನ ನಿನ್ನೆ ವಶಕ್ಕೆ ಪಡೆದುಕೊಂಡಿದ್ದಂತಹ ಅಧಿಕಾರಿಗಳು ನ್ಯಾಯಾಧೀಶರ ಮುಂದೆ ಕೂಡ ಹಾಜರುಪಡಿಸಿದ್ರು. ಇನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಅವರನ್ನು ವಶಕ್ಕೆ ಪಡೆದುಕೊಳ್ಳುವಂತಹ ಕೆಲಸವನ್ನು ಮಾಡಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ವಿಚಾರಣೆಯನ್ನು ಮಾಡಬೇಕು. ಯಾಕಂದರೆ ಸಚಿವರು ಇದರಲ್ಲಿ ಭಾಗಿಯಾಗಿದ್ದಾರೆ ಎನ್ನುವಂತಹ ಅನುಮಾನ ಕಾಡ್ತಾ ಇದೆ. ಸಾಕ್ಷ್ಯಾಧಾರಗಳು ಕೂಡ ನಮಗೆ ಲಭ್ಯ ಆಗಿದೆ. ಹೀಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವರ ಭಾಗಿದಾರಿತ್ವ ಯಾವ ರೀತಿಯಾಗಿದೆ, ಇವರ ಪಾತ್ರದ ಬಗ್ಗೆ ವಿಚಾರಣೆ ಆಗಬೇಕು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವರನ್ನು ನಾವು ಹೆಚ್ಚಿನ ವಿಚಾರಣೆ ಮಾಡಬೇಕು. ಹೀಗಾಗಿ 14 ದಿನಗಳವರೆಗೆ ಕಸ್ಟಡಿಗೆ ನೀಡಿ ಅಂತ ಇಡಿ ಅಧಿಕಾರಿಗಳು ನ್ಯಾಯಾಧೀಶರ ಮುಂದೆ ಮನವಿ ಮಾಡಿಕೊಂಡಿದ್ರು. ಆದರೆ 6 ದಿನಗಳವರೆಗೆ ಈ ಪ್ರಕರಣದಲ್ಲಿ ಇಡಿ ಕಸ್ಟಡಿಗೆ ನೀಡಿ ನ್ಯಾಯಾಧೀಶರು ಆದೇಶ ಹೊರಡಿಸಿದ್ದಾರೆ. ನ್ಯಾಯಮೂರ್ತಿ ಸಂತೋಷ್ ಗಜಾನನ್ ಭಟ್ ಈ ಆದೇಶ ಹೊರಡಿಸಿದ್ದಾರೆ. ಇನ್ನು ಈ ಪ್ರಕರಣದಲ್ಲಿ ಇದೀಗ ಮಾಜಿ ಸಚಿವರು ಇಡಿ ಇಕ್ಕಳದಲ್ಲಿ ಸಿಲುಕಿಕೊಂಡಿದ್ದಾರೆ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ಇನ್ನು ಅದೇ ರೀತಿಯಾಗಿ ಬಸವನಗೌಡ ದದ್ದಲ್ಗೂ ಕೂಡ ಇದೀಗ ಆತಂಕ ಶುರುವಾಗ್ತಾ ಇದೆ. ಯಾಕಂದರೆ ಈ ಪ್ರಕರಣದಲ್ಲಿ ಇಡಿ ಅಧಿಕಾರಿಗಳು ಮಧ್ಯಪ್ರವೇಶ ಮಾಡಿರೋದ್ರಿಂದಾಗಿ ಇದೀಗ ಸಂಕಷ್ಟ ಮತ್ತಷ್ಟು ಹೆಚ್ಚಳ ಆಗ್ತಾ ಇದೆ. ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಇದೀಗ ಯಾರ್ಯಾರು ಭಾಗಿಯಾಗಿದ್ದಾರೆ ಎಲ್ಲರನ್ನ ವಿಚಾರಣೆ ಮಾಡುವಂತಹ ಕೆಲಸವನ್ನೂ ಕೂಡ ಇಡಿ ಅಧಿಕಾರಿಗಳು ಮಾಡುವಂತಹ ಸಾಧ್ಯತೆ ಇದೆ. ಇನ್ನು ಎಸ್ಐಟಿ ಅಧಿಕಾರಿಗಳು ಕೂಡ ತನಿಖೆಯನ್ನ ಮಾಡ್ತಾ ಇದ್ರು. ಅವರ ತನಿಖೆ ಕೂಡ ಮುಂದುವರಿತಾ ಇದೆ. ಈ ನಡುವೆ ಇಡಿ ಇಕ್ಕಳದಲ್ಲಿ ಸಿಲುಕಿಕೊಳ್ಳೋದಕ್ಕೆ ಆರಂಭ ಕೂಡ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್ ಪಟೇಲ್, 6 ದಿನಗಳವರೆಗೆ ಇಡಿ ಅಧಿಕಾರಿಗಳ ಕಸ್ಟಡಿಗೆ ನೀಡಿ ನ್ಯಾಯಾಧೀಶರು ಆದೇಶ ಹೊರಡಿಸಿದ್ದಾರೆ. ಯಾವಾಗ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಯಿತು, ಅದೇ ರೀತಿಯಾಗಿ ಈ ಪ್ರಕರಣದಲ್ಲಿ ಮತ್ತೇನೇನು ಅಪ್ಡೇಟ್ಸ್ಗಳು ಲಭ್ಯವಾಗಿದೆ ಅಂತ? ಸಂತೋಷ್, ನಿನ್ನೆ ನಾಗೇಂದ್ರ ಮಾಜಿ ಸಚಿವರನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ರು. ವಶಕ್ಕೆ ಪಡ್ಕೊಂಡು ವಿಚಾರಣೆಯಿಂದ ನಡೆಸಿದ್ರು. ಇಡೀ ದಿನ ವಿಚಾರಣೆ ನಡೆಸಿದ ನಂತರ ತಡರಾತ್ರಿ ಅವ್ರನ್ನ ಈಗಾಗಲೇ ಬಂಧನ ಮಾಡಿರುವಂತದ್ದು. ಬಂಧನ ಮಾಡಿ ಬೆಳಗ್ಗೆ 7 ಗಂಟೆಯಿಂದ 9 ಗಂಟೆ ಒಳಗೆ ನ್ಯಾಯಾಧೀಶರು ಕೂಡ ಅವರಿಗೆ ಒಂದು ಸಮಯವನ್ನು ಕೊಟ್ಟಿದ್ರು. ನಿನ್ನೆ ಅವ್ರನ್ನ ಬಂಧನ ಮಾಡಿದ ನಂತರ ಒಂದು ಕೋರ್ಟ್ನ ಅವಧಿ ಮುಗಿದ ಹಿನ್ನೆಲೆಯಲ್ಲಿ ಬೆಳಗ್ಗೆ ಸಮಯವನ್ನು ಕೊಟ್ಟಿದ್ರು. ಹೀಗಾಗಿ ಇಡಿ ಕಚೇರಿಯಿಂದ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಿದ ನಂತರ ನೇರವಾಗಿ ಗಜಾನನ್ ಭಟ್ ನ್ಯಾಯಾಧೀಶರು ಅವರ ಮನೆಗೆ ಸಂಬಂಧಪಟ್ಟ ಹೆಚ್ಚಿನ ಮಾಡಬೇಕು ಹೊತ್ತು ವಿಚಾರಣೆಯನ್ನು ನಡೆಸಬೇಕು ಅಂತ ಹೇಳಿ 14 ದಿನಗಳ ಕಾಲ ಅವರು ಇಡಿ ಕಸ್ಟಡಿಗೆ ಕೊಡುವಂತ ಒಂದು ಮನವಿಯನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ನ್ಯಾಯಾಧೀಶರು 6 ದಿನಗಳ ಕಾಲ ಇಡಿ ಕಸ್ಟಡಿಗೆ ನಾಗೇಂದ್ರ ಏನಿದೆ ಆರೋಪಿತ ಅವ್ರನ್ನ ಈಗ ಕೊಟ್ಟಿರುವಂತದ್ದು. ಸದ್ಯ ಇಡಿ ಅಧಿಕಾರಿಗಳು ಅವರ ಮನೆಗೆ ಹಾಜರುಪಡಿಸಿದ ನಂತರ ನೇರವಾಗಿ ಮತ್ತೆ ಪುನಃ ಅವ್ರನ್ನ ಇಡಿ ಕಚೇರಿಗೆ ಕರ್ಕೊಂಡ್ ಬರುವಂತ ಸಾಧ್ಯತೆ ಇರುತ್ತೆ. ಇದಾದ ನಂತರ ಪ್ರಕರಣದಲ್ಲಿ ಬಂಧನ ಆಗಿರುವಂತಹ ನಾಗೇಂದ್ರ ಅವ್ರನ್ನ ಕರ್ಕೊಂಡು ಹೋಗಿ ಹಾಜರು ಮಾಡುವಂತದಿರುವುದು ಮತ್ತು ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಇತರ ಆರೋಪಗಳಿಗಾಗಲೇ ಎಸ್ಐಟಿಯಲ್ಲಿ ಏನ್ ಬಂಧನವಾಗಿದ್ರು ಅವ್ರು ಇರ್ಬೋದು, ಬಸವನಗೌಡ ದದ್ದಲ್ ಇರ್ಬೋದು, ಹೀಗೆ ಬೇರೆ ಬೇರೆ ಇತರರಿಗೂ ಮತ್ತು ಇಡೀ ಪ್ರಕರಣಕ್ಕೆ ಅವ್ರಿಗಿರುವಂತಹ ಸಂಬಂಧಗಳನ್ನೋದ್ರ ಬಗ್ಗೆ ಕೂಡ ಹೆಚ್ಚಿನ ತನಿಖೆಯನ್ನು ಮಾಡ್ಬೇಕಾಗತ್ತೆ. ಸೊ ಈ ಆಯಾಮದಲ್ಲಿ ಇವತ್ತು ಅವ್ರನ್ನ ಹೆಚ್ಚಿನ ಕಸ್ಟಡಿಗೆ ಪಡ್ಕೊಂಡಿರುವಂತದ್ದು. ಇದೇ ಬೆನ್ನಲ್ಲೇ ಇವತ್ತು ಬಸವನಗೌಡ ದದ್ದಲ್ ಕೂಡ ನಿನ್ನೆ ಎಸ್ಐಟಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಿದ್ರು. ಅವ್ರಿಗೂ ಕೂಡ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ ಅನ್ನೋ ಒಂದು ವೇಳೆ ಬಸವನಗೌಡ ದದ್ದಲ್ ಅವ್ರನ್ನು ಕೂಡ ಇವತ್ತು ಇಡಿ ಅಧಿಕಾರಿಗಳು ವಶಕ್ಕೆ ಪಡಿಸ್ಕೊಂಡ್ರೆ ಸೊ ಅವ್ರಿಗೂ ಕೂಡ ಬಹುತೇಕ ಬಂಧನ ಆಗುವಂತ ಸಾಧ್ಯತೆಗಳು ಕೂಡ ಇರುವ ಸಾಧ್ಯತೆ ಇರುವಂತದ್ದು. ಯಾಕಂತ ಹೇಳಿದ್ರೆ ನಿನ್ನೆ ಬಂಧನದ ಇಡಿ ಅಧಿಕಾರಿಗಳಿಂದ ತಪ್ಪಿಸ್ಕೊಳ್ಳೋಕೆ ಎಸ್ಐಟಿ ಹಾಜರಾಗಿದ್ರೆ, ಯಾಕಂತ ಹೇಳಿದ್ರೆ ಇಡಿ ದಾಳಿ ಮಾಡುವ ಮೊದಲು ಎಸ್ಐಟಿ ಅಧಿಕಾರಿಗಳನ್ನ ವಿಚಾರಣೆ ಮಾಡಿ ಮತ್ತೆ ಅವ್ರನ್ನ ವಿಚಾರಣೆಗೆ ಹಾಜರಾಗುವಂತೆ
ಒಂದು ಸೂಚಿಸಿತ್ತು ಮಾಹಿತಿ ಇರುವುದು. ಒಟ್ಟಾರೆಯಾಗಿ ಸಚಿವರು ಬಂಧನ ಆಗಿರುವಂತದ್ದು ಸರ್ಕಾರಕ್ಕೆ ಎಲ್ಲ ಒಂದು ರೀತಿ ಮುಜುಗರ ತಂದಿಟ್ಟಿರುವಂತದ್ದು. ಅದರ ಜೊತೆಗೆ ಒಂದು ವೇಳೆ MLA ಅವರನ್ನು ವಶಕ್ಕೆ ಪಡ್ಕೊಂಡು ಬಂಧನವಾದ್ರೆ ದೊಡ್ಡ ಮಟ್ಟದ ಒಂದು ಪೆಟ್ಟೆ ಸರ್ಕಾರಕ್ಕೆ ಬೀಳುವಂತದ್ದು. ಒಟ್ಟಾರೆಯಾಗಿ ಇಡೀ ಪ್ರಕರಣದಲ್ಲಿ SIT ಇದುವರೆಗೂ 11 ಜನ ಬಂಧನ ಮತ್ತೆ ಇತ್ತ ಮೊದಲು ದೊಡ್ಡ ಬೇಟೆಯನ್ನ ಆಡಿರುವಂತದ್ದು. ಸಂತೋಷ್, ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ದೊಡ್ಡದಾಗಿರುವಂತಹ ಬೆಳವಣಿಗೆಗಳಾಗ್ತಾ ಇದೆ. ಅದೇ ರೀತಿಯಾಗಿ ವಿಪಕ್ಷಗಳು ಕೂಡ ಈ ಪ್ರಕರಣವನ್ನು ಬಹಳಷ್ಟು ರಾಜ್ಯ ಸರ್ಕಾರದ ವಿರುದ್ಧ ಪ್ರಬಲ ಅಸ್ತ್ರವಾಗಿ ಬಳಕೆ ಮಾಡಿಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡ್ಕೊಳ್ತಾ ಇತ್ತು. ಅಧಿವೇಶನ ಎದುರಿಗೆ ಬರ್ತಾ ಇದೆ. ಈ ಸಂದರ್ಭದಲ್ಲಿ ವಿಪಕ್ಷಗಳಿಗೆ ಇದು ಆಹಾರ ಆಗಬಹುದಾ ಅಂತ? ಖಂಡಿತವಾಗಿ ಸಂತೋಷ. ಆಡಳಿತಾರೂಢ ಸರ್ಕಾರದಲ್ಲಿ ಇದ್ದಂತ ಶಾಸಕರಾಗ್ಲಿ ಅದು ಯಾವುದೇ ಪಕ್ಷದ ಆಡಳಿತ ಓಕೆ, ಧನ್ಯವಾದಗಳು ಸಂತೋಷ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಈ ಪ್ರಕರಣವನ್ನು ನೋಡಿದ್ದೇ ಆದರೆ ನಾವು ವಿಪಕ್ಷ ಇದೇ ಒಂದು ಪ್ರಕರಣವನ್ನು ಪ್ರಬಲ ಅಸ್ತ್ರವಾಗಿ ಬಳಕೆ ಮಾಡಿಕೊಳ್ತಾ ಇತ್ತು. ಅದೇ ರೀತಿಯಾಗಿ ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇತ್ತು. ಮುಂದೆ ಅಧಿವೇಶನ ಕೂಡ ಬರ್ತಾ ಇದೆ. ಇದೇ ಸಂದರ್ಭದಲ್ಲಿ ಮಾಜಿ ಸಚಿವರ ಒಂದು ಬಂಧನ, ಇವತ್ತು ಬಸವನಗೌಡ ದದ್ದಲ್ ಅವರನ್ನು ಕೂಡ ವಶಕ್ಕೆ ಪಡೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಯಾಕಂದರೆ ED ಅಧಿಕಾರಿಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವರನ್ನೇ ಅರೆಸ್ಟ್ ಮಾಡಿದ್ದಾರೆ. ಹೀಗಾಗಿ ಮುಡಾ ಅಧ್ಯಕ್ಷರು ಕೂಡ ಅರೆಸ್ಟ್ ಆಗುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಂಡುಬರ್ತಾ ಇದೆ. ಇನ್ನು ಅದೇ ರೀತಿಯಾಗಿ ಏನೆಲ್ಲ ಸಾಕ್ಷ್ಯಾಧಾರಗಳು ಲಭ್ಯವಾಗಿದೆ ಅದರ ಒಂದು ಅನ್ವಯದಲ್ಲಿ ಅವರನ್ನ ಪ್ರಶ್ನೆ ಕೂಡ ಮಾಡಲಾಗತ್ತೆ. ಈ ಪ್ರಕರಣದಲ್ಲಿ ನಿಮ್ಮ ಭಾಗಿದಾರತ್ವ ಏನು, ಅದೇ ರೀತಿಯಾಗಿ ಅಧಿಕಾರಿಗಳಿಗೆ ನಿರ್ದೇಶನ ಏನಾದರೂ ಕೊಟ್ಟಿದ್ರಾ, ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಅವರನ್ನು ಪ್ರಶ್ನೆ ಮಾಡುವಂತಹ ಸಾಧ್ಯತೆಗಳಿದೆ. ಇನ್ನು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ನನಗೂ ಅದಕ್ಕೂ ಸಂಬಂಧನೇ ಇಲ್ಲ ಅಂತ ಬಿ ನಾಗೇಂದ್ರ ಅವರು ಮಾತನಾಡಿದ್ರು. ಹಣ ವರ್ಗಾವಣೆ ಆಗಿರೋ ಬಗ್ಗೆ ನನಗೇನೂ ಗೊತ್ತಿಲ್ಲ, ನಾನು ಇಲಾಖೆಯ ಸಚಿವನಾಗಿದ್ದೆ ಅಷ್ಟೇ ಅಂತ ಬಿ ನಾಗೇಂದ್ರ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನನಗೆ ಆರೋಗ್ಯ ಸಮಸ್ಯೆ ಇದೆ, ಚಿಕಿತ್ಸೆ ಪಡೆದುಕೊಳ್ಳುವಂತಹ ಅವಶ್ಯಕತೆ ತುರ್ತಾಗಿ ಇದೆ. ನ್ಯಾಯಾಧೀಶರ ಮುಂದೆ ಮನವಿಯನ್ನ ಕೂಡ ಮಾಜಿ ಸಚಿವ ಬಿ ನಾಗೇಂದ್ರ ಮಾಡಿಕೊಂಡಿದ್ರು. ಆಗ 24 ಗಂಟೆಗೊಮ್ಮೆ ಆರೋಗ್ಯ ತಪಾಸಣೆಗೆ ಅಂತ ನ್ಯಾಯಾಧೀಶರು ಸೂಚನೆ ಕೊಟ್ಟಿದ್ದಾರೆ. ಇನ್ನು ನ್ಯಾಯಾಧೀಶರ ಮುಂದೆ ಹಾಜರಾದಂತಹ ಸಂದರ್ಭದಲ್ಲಿ ಬಿ ನಾಗೇಂದ್ರ ಅವರು ನ್ಯಾಯಾಧೀಶರ ಮುಂದೆ ಮನವಿ ಕೂಡ ಮಾಡಿಕೊಂಡಿದ್ದಾರೆ. ಜಡ್ಜ್ ಮುಂದೆ ಹಾಜರಾದಂತಹ ಸಂದರ್ಭದಲ್ಲಿ ನನಗೂ ಈ ಹಗರಣಕ್ಕೂ ಸಂಬಂಧನೇ ಇಲ್ಲ, ನಾನು ಇಲಾಖೆಯ ಸಚಿವ ಮಾತ್ರನಾಗಿದ್ದೆ, ನಾನು ಇಲಾಖೆಯ ಸಚಿವ ಅಷ್ಟೇ, ಆದರೆ ಈ ಹಗರಣಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ನ್ಯಾಯಾಧೀಶರ ಮುಂದೆ ಮನವಿ ಕೂಡ ಮಾಡಿಕೊಂಡ್ರು. ಇನ್ನು ಅದೇ ರೀತಿಯಾಗಿ ನನಗೆ ಆರೋಗ್ಯ ಸಮಸ್ಯೆ ಇದೆ, ಹೀಗಾಗಿ ನಾನು ಚಿಕಿತ್ಸೆ ಕೂಡ ಪಡೆದುಕೊಳ್ಬೇಕು ಅಂತ ನ್ಯಾಯಾಧೀಶರ ಮುಂದೆ ಮನವಿಯನ್ನು ಮಾಡಿಕೊಂಡ್ರು. ಇದೇ ಸಂದರ್ಭದಲ್ಲಿ ನ್ಯಾಯಾಧೀಶರು ಆರೋಗ್ಯ ಸಮಸ್ಯೆ ಇದೆಯಾ, ಆಯಿತು, ಹಾಗಾದರೆ 24 ಗಂಟೆಗಳಿಗೊಮ್ಮೆ ಇವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಹೆಲ್ತ್ ಬುಲೆಟಿನ್ ಪಡೆದುಕೊಡ್ರಪ್ಪ, ಇವರ ಆರೋಗ್ಯ ಸಮಸ್ಯೆಯನ್ನು ವಿಚಾರಿಸುವಂತಹ ಕೆಲಸವನ್ನು ಮಾಡಿ, ಆರೋಗ್ಯದಲ್ಲಿ ಏನಾದರೂ ಏರುಪೇರು ಉಂಟಾಗುತ್ತಾ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಪಡೆದುಕೊಳ್ಳಿ, ಆರೋಗ್ಯ ತಪಾಸಣೆ ಮಾಡಿ ಅಂತ ನ್ಯಾಯಾಧೀಶರು ಸೂಚನೆ ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಬಿ ನಾಗೇಂದ್ರ ಅವರ ಸಮಸ್ಯೆಗಳು ಮತ್ತಷ್ಟು ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ. ಯಾಕಂದರೆ ED ವಶದಲ್ಲಿದ್ದಾರೆ. ಇದೇ ಸಂದರ್ಭದಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರನ್ನು ವಿಚಾರಣೆ ಕೂಡ ಮಾಡಲಾಗತ್ತೆ. ಇನ್ನು ವಿಚಾರಣೆ ಸಂದರ್ಭದಲ್ಲಿ ಏನೆಲ್ಲ ಸಾಕ್ಷ್ಯಾಧಾರಗಳು ಲಭ್ಯವಾಗಿದೆ ಅದರ ಆಧಾರದಲ್ಲಿ ಅವರನ್ನು ಪ್ರಶ್ನೆ ಮಾಡಲಾಗತ್ತೆ. ಅಂದರೆ ಈ ಪ್ರಕರಣದಲ್ಲಿ ಕೆಲವು ಆಡಿಯೋಗಳು ಸಿಕ್ಕಿದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇತ್ತು. ಅದೇ ರೀತಿಯಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿ ನಾಗೇಂದ್ರ ಅವರ ಮನೆಯಲ್ಲಿ ಕೆಲವು ದಾಖಲೆಗಳು ಕೂಡ ಸಿಕ್ಕಿದಾವೆ ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇತ್ತು. ಇನ್ನು ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ED ಅಧಿಕಾರಿಗಳು ಅವರನ್ನು ಪ್ರಶ್ನೆ ಮಾಡುವಂತಹ ಸಾಧ್ಯತೆ ಇದೆ. ಇನ್ನು ಅದೇ ರೀತಿಯಾಗಿ ಇನ್ನೂ ಕೆಲವರು ಯಾರ್ಯಾರು ವಿಚಾರಣೆಯನ್ನು ಎದುರಿಸಿದ್ರು ಅವರು ಬಿ ನಾಗೇಂದ್ರ ಅವರ ಹೆಸರನ್ನ ಹೇಳಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇತ್ತು. ಹೀಗಾಗಿ ಈ ರೀತಿಯಾಗಿ ನಿಮ್ಮ ಹೆಸರು ಕೇಳಿಬರ್ತಾ ಇದೆ, ನೀವೇ ನಿರ್ದೇಶನ ಕೊಟ್ಟಿದ್ದೀರಂತೆ, ಇದರಲ್ಲಿ ನಿಮ್ಮ ಭಾಗಿದಾರತ್ವ ಕೂಡ ಇದೆ ಅಂತ ED ಅಧಿಕಾರಿಗಳು ಅವರನ್ನು ಪ್ರಶ್ನೆ ಮಾಡುವಂತಹ ಸಾಧ್ಯತೆ ಇದೆ.
ಇನ್ನು ಇಡಿ ಅಧಿಕಾರಿಗಳ ವಿಚಾರಣೆಯಲ್ಲಿ ಇನ್ನೂ ಯಾವ್ಯಾವ ಸತ್ಯಗಳು ಬಯಲಿಗೆ ಬರುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ಯಾವ್ಯಾವ ಮಾಹಿತಿಗಳು ಬೆಳಕಿಗೆ ಬರುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ ನ್ಯಾಯಾಧೀಶರಿಗೆ ಬಿ ನಾಗೇಂದ್ರ ಅವರು ಮನವಿ ಕೂಡ ಮಾಡಿಕೊಂಡಿದ್ದಾರೆ. ನನಗೆ ಆರೋಗ್ಯ ಸಮಸ್ಯೆ ಇದೆ, ಹೀಗಾಗಿ ನಾನು ಚಿಕಿತ್ಸೆಯನ್ನು ಪಡೆದುಕೊಳ್ಬೇಕು ಅನ್ನುವಂತಹ ಒಂದು ಮನವಿಯನ್ನು ಕೂಡ ಅವರು ಮಾಡಿಕೊಂಡ್ರು. ಇನ್ನು ಇದೇ ಸಂದರ್ಭದಲ್ಲಿ ಆರೋಗ್ಯ ಸಮಸ್ಯೆ ಇದ್ದರೆ ಅವರ ಆರೋಗ್ಯದ ಮೇಲೆ ನಿಗಾ ಇಡಿ ಅಂತ ಸೂಚನೆ ಕೂಡ ಕೊಟ್ಟಿದ್ದಾರೆ ನ್ಯಾಯಾಧೀಶರು. ಇನ್ನು ಅದೇ ರೀತಿಯಾಗಿ 6 ದಿನಗಳವರೆಗೆ ಕಸ್ಟಡಿಗೆ ನೀಡಿ ಆದೇಶವನ್ನು ಹೊರಡಿಸಿರುವಂಥದ್ದು. ಇನ್ನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನನಗೂ ಇದಕ್ಕೂ ಸಂಬಂಧನೇ ಇಲ್ಲ, ನಾನು ಸಚಿವನಾಗಿದ್ದೆ ಮಾತ್ರ, ಹೀಗಾಗಿ ನನಗೂ ಇದಕ್ಕೂ ಸಂಬಂಧ ಇಲ್ಲ, ನಾನು ಈ ಇಲಾಖೆಯ ಸಚಿವ ಮಾತ್ರನಾಗಿದ್ದೆ ಅಂತ ಅವರು ಹೇಳಿಕೊಂಡಿದ್ದಾರೆ. ಆದರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 6 ದಿನಗಳವರೆಗೆ ಅವರನ್ನು ಕಸ್ಟಡಿಗೆ ಕೊಟ್ಟಿದ್ದಾರೆ ನ್ಯಾಯಾಧೀಶರು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ವಿಚಾರಣೆ ಮಾಡ್ತಾರೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಇನ್ನು ಅದೇ ರೀತಿಯಾಗಿ ಬಸವನಗೌಡ ದದ್ದಲ್ ಅವರನ್ನು ಕೂಡ ಇವತ್ತೇ ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಯಾಕಂದರೆ ಅವರು ಸಚಿವರು ಕೂಡ ಆಗಿದ್ದರು, ಅಧ್ಯಕ್ಷರು ಕೂಡ ಆಗಿದ್ದರು. ಇದೇ ಕಾರಣಕ್ಕಾಗಿ ಅವ್ರನ್ನ ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಹೀಗಾಗಿ ಇಡಿ ಇಕ್ಕಳದಲ್ಲಿ ಯಾರ್ಯಾರು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಎಲ್ಲರೂ ಸಿಲುಕಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಂಡುಬರ್ತಾ ಇದೆ.